ಹನಿ ಟ್ರ್ಯಾಪ್ ಎನ್ನುವ ಟೈಮ್ ಬಾಂಬ್ ಅನ್ನ ಮಡಿಲಲ್ಲಿ ಕಟ್ಕೊಂಡಿರುವ ಜನಪ್ರತಿನಿಧಿಗಳು ಎಷ್ಟು ಮಂದಿ? ಹನಿ ಟ್ರ್ಯಾಪ್ನ ಮೊದಲ ತಪ್ಪು ಸಂಭವಿಸಿರೋದು ಅದಕ್ಕೆ ಬಲಿಯಾದ ಶಾಸಕರ ಭಾಗದಿಂದಲೇ ಅಲ್ವಾ? ತಾವು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೀವಿ ಅಂತ ಖಚಿತವಾದ ಕೂಡಲೇ ಶಾಸಕರು ಸಚಿವರ ಸ್ಥಾನದಲ್ಲಿರೋರು ಮೊದಲು ಮಾಡಬೇಕಾದ ಕೆಲಸ ಏನು? ಹನಿ ಟ್ರ್ಯಾಪ್ ಮೂಲಕ ರಾಜ್ಯದ ದೇಶದ ಸುರಕ್ಷತೆಗೆ ಹಿತಾಸಕ್ತಿಗೆ ಧಕ್ಕೆಯಾಗುವಂತ ಕೆಲಸ ಮಾಡಿಸಿದ್ರೆ ಅದಕ್ಕೆ ಹೊಣೆ ಯಾರು? ಹನಿ ಟ್ರ್ಯಾಪ್ಗೆ ಒಳಗಾದ ಪ್ರಭಾವಿಗಳನ್ನ ಬ್ಲಾಕ್ ಮೇಲ್ ಮಾಡಿದಾಗ ಅದಕ್ಕೆ ಬೆಲೆ ತೆರೋರು ಈ ನಾಡಿನ ಜನರಲ್ವಾ? ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಒಂದು ನೈತಿಕ ಗಡಿಯನ್ನ ಹಾಕೊಳ್ಳದೆ ಇದ್ರೆ ಅದಕ್ಕೆ ಹೊಣೆ ಯಾರು? ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮತ್ತೆ ಸದ್ದು ಮಾಡ್ತಿದೆ. ಈ ಹಿಂದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಸಾಲು ಸಾಲು ನಾಯಕರು ಹನಿ ಟ್ರ್ಯಾಪ್ನಲ್ಲಿ ಸಿಲುಕೊಂಡಿದ್ದಲ್ಲದೆ ಹಲವು ಸಿಡಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಬಿಜೆಪಿಯ ಸಂಸ್ಕೃತಿಯನ್ನ ಹರಾಜಿಗಿಟ್ಟಿದ್ವು. ಈ ಹಿಂದಿನ ಸರ್ಕಾರದ ಏಳುಬೀಳುಗಳಲ್ಲಿ ಈ ಹನಿ ಟ್ರ್ಯಾಪ್ ಪಾತ್ರ ದೊಡ್ಡದಿದೆ ಅಂತ ಶಂಕಿಸಲಾಗಿತ್ತು. ರಮೇಶ್ ಜಾರಕಿಹೊಳಿ, ಸದಾನಂದ ಗೌಡರಂತಹ ಹಿರಿಯ ಬಿಜೆಪಿ ನಾಯಕರ ಅಶ್ಲೀಲ ದೃಶ್ಯಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ರೆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದ ಕೆಲವು ನಾಯಕರು ಅದನ್ನ ಹೇಳಿಕೊಳ್ಳಲಾಗದೆ ಒಳಗಿಂದ ಒಳಗೆ ಒತ್ತಡಗಳನ್ನ ಅನುಭವಿಸ್ತಾ ಇದ್ರು. ಈ ಟ್ರ್ಯಾಪ್ ಅಂತಿಮವಾಗಿ ದೇವೇಗೌಡರ ಕುಟುಂಬವನ್ನೇ ಬಲಿ ತೆಗೆದುಕೊಳ್ತು. ದೇವೇಗೌಡರ ಪುತ್ರ ರೇವಣ್ಣ ಮತ್ತು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ರಾಷ್ಟ್ರಮಟ್ಟದಲ್ಲಿ ಚರ್ಚೆಯಾಯಿತು. ಮಾತ್ರವಲ್ಲ, ಅದು ಆತನ ರಾಜಕೀಯ ಭವಿಷ್ಯವನ್ನೇ ಆಪೋಷಣ ತೆಗೆದುಕೊಳ್ತು. ಇದೀಗ ಆಡಳಿತ ಪಕ್ಷದೊಳಗಿರುವ ರಾಜಕೀಯ ನಾಯಕರೇ ನಮ್ಮನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ವಿಧಾನಸಭೆಯಲ್ಲಿ ಗದ್ದಲ ಎಬ್ಬಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರದ ಬೇರೆ ಬೇರೆ ಪಕ್ಷಗಳಿಗೆ ಸೇರಿದ 40ಕ್ಕೂ ಅಧಿಕ ರಾಜಕೀಯ ನಾಯಕರು ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ದು ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗ್ತಿದೆ ಎನ್ನುವ ಆತಂಕವನ್ನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪುತ್ರ ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದೊಳಗಿರುವ ನಾಯಕರು ಈ ಬಗ್ಗೆ ಜಂಟಿಯಾಗಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೀಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಕೆಲವು ಬಲಿಷ್ಠ ರಾಜಕಾರಣಿಗಳಿದ್ದಾರೆ ಅಂತ ಸಂಶಯ ವ್ಯಕ್ತಪಡಿಸಲಾಗ್ತಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದು, ಹನಿ ಟ್ರ್ಯಾಪ್ ಮಾಡೋರು ಸುಮ್ಮನೆ ನಿಮ್ಮ ಬಳಿ ಬರ್ತಾರ? ನೀವು ಹಲೋ ಅಂದಾಗಷ್ಟೇ ಅವರು ಹಲೋ ಅಂತಾರೆ. ನೀವು ಪ್ರತಿಕ್ರಿಯೆ ನೀಡಿದ್ರೆ ಮಾತ್ರ ಅವರು ಅದನ್ನು ಬಳಸ್ಕೊಳ್ತಾರೆ. ಈ ಬಗ್ಗೆ ತನಿಖೆಯಾಗ್ಲಿ, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ಗೆ ಸಂಬಂಧಿಸಿ ಕೆಲವರು ಡಿಕೆಶಿ ಗುಂಪನ್ನ ಅನುಮಾನಿಸುತ್ತಿರೋದ್ರಿಂದ ಅವರು ನಿಷ್ಠುರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಒಂದಂತೂ ನಿಜ, ಹನಿ ಟ್ರ್ಯಾಪ್ನ ಮೊದಲ ತಪ್ಪು ಸಂಭವಿಸಿರೋದು ಅದಕ್ಕೆ ಬಲಿಯಾದ ಶಾಸಕರ ಭಾಗದಿಂದಲೇ. ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಹಣ ಮತ್ತು ಅಧಿಕಾರದ ಮದದಿಂದ ನೈತಿಕ ಗಡಿಗಳನ್ನು ದಾಟೋಕೆ ತುದಿಗಾಲಿನಲ್ಲಿ ನಿಂತಾಗ ಅವರನ್ನ ದುರುಪಯೋಗ ಪಡಿಸಿಕೊಳ್ಳೋಕೆ ದುಷ್ಕರ್ಮಿಗಳು ಹೊಂಚು ಹಾಕಿ ಕೂತಿರ್ತಾರೆ. ತಮ್ಮ ಹುದ್ದೆಯ ಘನತೆಯನ್ನ ಅರಿತು ತಮಗೆ ತಾವೇ ನೈತಿಕ ಗಡಿಗಳನ್ನು ಹಾಕೊಳ್ಳದೆ ಇದ್ದಾಗ ಇಂತಹ ಅನಾಹುತಗಳು ಸಂಭವಿಸುತ್ತೆ. ಮೊಟ್ಟಮೊದಲನೇದಾಗಿ ಇಂತಹ ಅಶ್ಲೀಲ ಅನೈತಿಕ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ವ್ಯಕ್ತಿಗಳು ಗುರುತಿಸಿಕೊಳ್ಳೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಚರ್ಚೆಗೆ ಒಳಗಾಗಬೇಕಾಗಿದೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಸಂಸ್ಕೃತಿಯ ಕುರಿತಂತೆ, ನೈತಿಕತೆಯ ಕುರಿತಂತೆ ಉದ್ದುದ್ದ ಉಪದೇಶಗಳನ್ನು ಬಿಗಿಯುವ ರಾಜಕೀಯ ನಾಯಕರು ತಮ್ಮ ಖಾಸಗಿ ಬದುಕಿನಲ್ಲೂ ಅದನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಸಾರ್ವಜನಿಕವಾಗಿ ಯಾವುದೋ ಹೆಣ್ಣುಮಗಳು ಇನ್ಯಾವುದೋ ಧರ್ಮ ಜಾತಿಯ ಹುಡುಗನೊಂದಿಗೆ ಓಡಾಡಿದ್ರೆ ಅದನ್ನು ಮುಂದಿಟ್ಕೊಂಡು ಗದ್ದಲ ಎಬ್ಬಿಸುವ ರಾಜಕೀಯ ನಾಯಕರು ತಮ್ಮ ಖಾಸಗಿ ಕೋಣೆಯೊಳಗೆ ಸಂಸ್ಕೃತಿ, ನೈತಿಕತೆಗೆ ಎಷ್ಟು ಬದ್ಧರಾಗಿದ್ದಾರೆ ಅನ್ನೋದಕ್ಕೆ ಹನಿ ಟ್ರ್ಯಾಪ್ ಉತ್ತರ ಆಗಿದೆ. ರಾಜಕಾರಣಿಗಳ ಈ ಆಷಾಢಭೂತಿತನವನ್ನ ಹನಿ ಟ್ರ್ಯಾಪ್ ಮೂಲಕ ದುಷ್ಕರ್ಮಿಗಳು ಬಳಸಿಕೊಳ್ತಿದ್ದಾರೆ. ಕೆಲವೊಮ್ಮೆ ಪಕ್ಷಗಳ ಮುಖಂಡರೇ ಶಾಸಕರು, ಸಂಸದರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸಿ ಅವರನ್ನ ತಮ್ಮ ನಿಯಂತ್ರಣದ ಒಳಗೆ ಇರಿಸಿಕೊಳ್ಳೋಕೆ ಯತ್ನಿಸ್ತಾರೆ. ಅದನ್ನ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬ್ಲಾಕ್ ಮೇಲ್ಗೆ ಬಳಸುವ ರಾಜಕೀಯ ಮುಖಂಡರ ಬಗ್ಗೆನೂ ಹಲವರು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ. ಹನಿ ಟ್ರ್ಯಾಪ್ ಇಂದು ಬರೀ ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರ ಮಟ್ಟದ ರಾಜಕೀಯವನ್ನ ನಿಯಂತ್ರಿಸುತ್ತಿದೆ ಅಂತ ಅನುಮಾನ ಪಡಲಾಗ್ತಿದೆ. ಯಾರ ಸಿಡಿಗಳು ಬಹಿರಂಗವಾಗುತ್ತೋ ಅವರ ವಿರುದ್ಧವಷ್ಟೇ ಕಲ್ಲು ತೂರಾಟ ನಡೆಯುತ್ತೆ. ಆದರೆ ಬಿಡುಗಡೆಯಾದ ಸಿಡಿಗಿಂತಲೂ ಬಿಡುಗಡೆಯಾಗದ ಸಿಡಿಗಳಲ್ಲಿ ಸಿಲುಕೊಂಡಿರುವ ರಾಜಕೀಯ ನಾಯಕರೇ ಹೆಚ್ಚು ಅಪಾಯಕಾರಿಗಳಾಗಬಲ್ಲರು ಅನ್ನುವ ಅಂಶವನ್ನ ನಾವಿಲ್ಲಿ ಮರಿಬಾರ್ದು. ಇವರ ಜೊತೆ ನಡೆಯುವ ಬ್ಲಾಕ್ ಮೇಲ್ಗಳು ಕೇವಲ ಹಣ ಮತ್ತು ರಾಜಕೀಯಕ್ಕಷ್ಟೇ ಸೀಮಿತವಾಗಿರಬೇಕು ಅಂತೇನೂ ಇಲ್ಲ. ಇತ್ತೀಚೆಗೆ ಹನಿ ಟ್ರ್ಯಾಪ್ಗೆ ಬಲಿಯಾಗಿ ಪಾಕಿಸ್ತಾನವೂ ಸೇರಿದಂತೆ ವಿದೇಶಗಳಿಗೆ ದೇಶದ ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿವೆ. 2 ದಿನಗಳ ಹಿಂದೆ ಬಿಇಎಲ್ ನೌಕರ ದೀಪರಾಜ್ ಚಂದ್ರ ಎಂಬ ಬೆಂಗಳೂರಿನ ತರುಣನನ್ನ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿ ಸೋರಿಕೆ ಆರೋಪದಲ್ಲಿ ಬಂಧಿಸಲಾಗಿತ್ತು. ದೇಶದ ವಿವಿಧೆಡೆಗಳಲ್ಲಿ ಇಂತಹ ಬಂಧನಗಳು ನಡೀತಾನೇ ಇವೆ. ಈ ಹನಿ ಟ್ರ್ಯಾಪ್ಗಳು ನೂರಾರು ಜನರನ್ನ ದೇಶದ ವಿರುದ್ಧ ಕೆಲಸ ಮಾಡುವ ಸ್ಥಿತಿಗೆ ತಂದಿಳಿಸಿದೆ. ಇದೀಗ ಸರ್ಕಾರದೊಳಗಿರುವ ರಾಜಕಾರಣಿಗಳೇ ನಾವು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇವೆ ಅಂತ ಹೇಳ್ಕೊಳ್ತಿದ್ದಾರೆ. ಹೀಗೆ ಹನಿ ಟ್ರ್ಯಾಪ್ಗೆ ಬಲಿಯಾದವರು ದುಷ್ಕರ್ಮಿಗಳ ಬ್ಲಾಕ್ ಮೇಲ್ಗೆ ಒಳಗಾಗಿ ನಾಡಿನ ಹಿತಾಸಕ್ತಿಯನ್ನ ಬಲಿ ಕೊಡುವುದಿಲ್ಲ ಅನ್ನೋ ಬಗ್ಗೆ ಖಾತ್ರಿ ಏನು? ಈ ಹಿಂದೆ ಮೈಸೂರಿನ ಸಂಸದರೊಬ್ಬರು ಸಂಸತ್ನ ಒಳಗೆ ನುಗ್ಗೋಕೆ ದುಷ್ಕರ್ಮಿಗಳಿಗೆ ಉಚಿತ ಪಾಸ್ ನೀಡಿದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಹನಿ ಟ್ರ್ಯಾಪ್ಗೆ ಒಳಗಾದ ರಾಜಕಾರಣಿಗಳನ್ನ ಇಂತಹ ದೇಶದ್ರೋಹದ ಕೃತ್ಯಗಳಿಗೂ ಸುಲಭದಲ್ಲಿ ಬಳಸಿಕೊಳ್ಳಬಹುದು. ಹಾಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟ ಗುತ್ತಿಗೆಗಳನ್ನು ತಮ್ಮದಾಗಿಸಿಕೊಳ್ಳೋಕೆ ಅಥವಾ ಸರ್ಕಾರದ ಯೋಜನೆಗಳ ದಿಕ್ಕು ತಪ್ಪಿಸೋಕೆ ಜನಪ್ರತಿನಿಧಿಗಳನ್ನ, ಸಚಿವರನ್ನ ದುಷ್ಕರ್ಮಿಗಳು ಬ್ಲಾಕ್ ಮೇಲ್ ಮಾಡುವ ಸಾಧ್ಯತೆಗಳು ಇಲ್ಲದೇ ಇಲ್ಲ.
ಆದ್ರಿಂದ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವ ಹನಿ ಟ್ರ್ಯಾಪ್ಗೆ ಒಳಗಾಗಿರುವ ನಾಯಕರು ಮೊದಲು ಮಾಡಬೇಕಾದ ಕೆಲಸ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹನಿ ಟ್ರ್ಯಾಪ್ಗೆ ಒಳಗಾಗಿರುವುದನ್ನು ತನಿಖಾ ಸಂಸ್ಥೆಯ ಮುಂದೆ ಒಪ್ಕೊಳ್ಳೋದು. ಆ ಬಳಿಕವಷ್ಟೇ ಸುಲಲಿತವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸೋದಕ್ಕೆ ಸಾಧ್ಯ. ಇಲ್ಲವಾದರೆ ಬ್ಲಾಕ್ ಮೇಲ್ಗೆ ಅಂಜಿ ಮತ್ತಷ್ಟು ಅಪರಾಧಗಳನ್ನು ಹೆಗಲ ಮೇಲೆ ಹೊತ್ಕೊಳ್ಳುವ ಅನಿವಾರ್ಯ ಸ್ಥಿತಿ ಅವರಿಗೆ ಎದುರಾಗಬಹುದು. ಅದು ಅವರನ್ನು ನಾಡನ್ನು ದುರಂತದ ಕಡೆಗೆ ಕೊಂಡೊಯ್ಯುವ ಸಾಧ್ಯತೆಗಳಿವೆ. ಹನಿ ಟ್ರ್ಯಾಪ್ ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದರೂ ಸಿಡಿಬಹುದಾದ ಟೈಮ್ ಬಾಂಬ್. ಅದನ್ನ ಮಡಿಲಲ್ಲಿ ಕಟ್ಕೊಂಡು ರಾಜಕೀಯ ನಡೆಸೋದು ಅಂತಂದ್ರೆ ಏಕಕಾಲದಲ್ಲಿ ತನ್ನನ್ನ ನಾಡನ್ನ ಜೊತೆಯಾಗಿ ಬಲಿ ಕೊಡೋದಾಗಿದೆ. ಆದ್ರಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿರುವ ಬಗ್ಗೆ ಸ್ಪಷ್ಟವಿರುವ ಮತ್ತು ಈಗಾಗಲೇ ಬ್ಲಾಕ್ ಮೇಲ್ಗೆ ಒಳಗಾಗಿರುವ ರಾಜಕೀಯ ನಾಯಕರು ಸ್ವಯಂ ಮುಂದೆ ಬಂದು ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.